ಕನ್ನಡ ಮಾಧ್ಯಮದ ಮಕ್ಕಳಿಗೆ 1ರಿಂದ 5ನೇ ತರಗತಿವರೆಗೆ 10 ಬುಕ್ಸ್ಗಳಿರುತ್ತೆ. 6ರಿಂದ 9ನೇ ತರಗತಿ 20 ಬುಕ್ಸು ಮತ್ತು 10ನೇ ತರಗತಿಗೆ 14 ಬುಕ್ಸ್ ಇರುತ್ತೆ. ಉರ್ದು ಮೀಡಿಯಂ 1ನೇ ತರಗತಿ 11 ಬುಕ್ಸ್, 7ರಿಂದ 5ನೇ ತರಗತಿ 12 ಬುಕ್ಸ್, 6ರಿಂದ 10ನೇ ತರಗತಿ 14 ಬುಕ್ಸ್ ಇರುತ್ತೆ. ದಯವಿಟ್ಟು ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ನೋಟ್ಸ್ ಮಾಡಿಕೊಂಡು ಅಪ್ಡೇಟ್ ಮಾಡಿ. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್, ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ತೊಗೊಳ್ಳಿ. 2026-27 ಇಶ್ಯೂ ತೊಗೊಳ್ಳಿ. ಇನ್ನು ಕ್ಲಾಸ್ 6 ತೊಗೊಳ್ತಾ ಇದ್ದೀನಿ ಆ್ಯಂಡ್ ಮೀಡಿಯಂ ಕನ್ನಡ ತೊಗೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಯಾವ ತರಗತಿ ತೆಗೆದುಕೊಂಡಿರ್ತೀರೋ ಆ ತರಗತಿಯ ಎಲ್ಲ ಬುಕ್ಸ್ಗಳು ಶೋ ಆಗುತ್ತೆ. ಇದರಲ್ಲಿ 20 ಬುಕ್ಸ್ ನಾವು ಆರಿಸ್ಕೊಳ್ಬೇಕಾಗಿರುತ್ತೆ. ಮೊದಲನೆಯದಾಗಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಮತ್ತು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 2 ತೊಗೊಳ್ಳಿ. ಇನ್ನು 3 ಮತ್ತು 4ನೇದು ಥರ್ಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಬೇಡ. ಇನ್ನು 5ನೇದು ವ್ಯಾಲ್ಯೂ ಎಜುಕೇಷನ್ ತೊಗೊಳ್ಳಿ. 6ನೇದು ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 7ನೇದು ಇದೆ ತೊಗೊಳ್ಳಿ. ಇನ್ನು ವರ್ಕ್ ಬುಕ್ ಇದೆ ಇಂಗ್ಲೀಷ್, ಅದನ್ನು ತೊಗೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ದು. ಇನ್ನು ಪಾರ್ಟ್ 2 ಇದೆ ಇಂಗ್ಲೀಷ್, ಅದನ್ನು ತೊಗೊಳ್ಳಿ ವರ್ಕ್ ಬುಕ್. ಇನ್ನು ವರ್ಕ್ ಬುಕ್ ಸುಮೇರು ಕನ್ನಡ ಇದೆ ಫಸ್ಟ್ ಲ್ಯಾಂಗ್ವೇಜ್, ಅದನ್ನು ತೊಗೊಳ್ಳಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಇನ್ನು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಇದೆ ಬುಕ್ಸ್ 12 ನಂಬರ್, ಅದನ್ನು ತೊಗೊಳ್ಳಿ. 13 ನಂಬರ್ ಕನ್ನಡ ಪಾರ್ಟ್ 2 ಇದೆ, ಅದನ್ನು ತೆಗೆದುಕೊಳ್ಳಿ. ಟೋಟಲ್ 20 ಟೈಟಲ್ಸ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಮಧ್ಯದಲ್ಲಿ 3 ಮತ್ತು 4, 14 ಮತ್ತು 15 ಬಿಟ್ಬಿಡಿ. ಇನ್ನು 16 ಕನ್ನಡ ಮ್ಯಾಥ್ಸ್ ಪಾರ್ಟ್ 1 ಆ್ಯಂಡ್ ಕನ್ನಡ ಮ್ಯಾಥ್ಸ್ ಪಾರ್ಟ್ 2 ತೆಗೆದುಕೊಳ್ಳಿ. ವರ್ಕ್ ಬುಕ್ ಮ್ಯಾಥ್ಸ್ ಪಾರ್ಟ್ 1 ತೆಗೆದುಕೊಳ್ಳಿ. ವರ್ಕ್ ಬುಕ್ ಮ್ಯಾಥ್ಸ್ ಪಾರ್ಟ್ 2 ಅದನ್ನು ತೆಗೆದುಕೊಳ್ಳಿ. ಕನ್ನಡ ಸೈನ್ಸ್ ಪಾರ್ಟ್ 1 ಮತ್ತು ಕನ್ನಡ ಸೈನ್ಸ್ ಪಾರ್ಟ್ 2 ತೆಗೆದುಕೊಳ್ಳಿ. ಸ್ಟೂಡೆಂಟ್ ಡೈರಿ ಯಾವ ಕ್ಲಾಸ್ ಇರುತ್ತೆ ಆ ಕ್ಲಾಸಿಂದ ಇರುತ್ತೆ ತೆಗೆದುಕೊಳ್ಳಿ. ಕನ್ನಡ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಮತ್ತು ಸೋಷಿಯಲ್ ಸೈನ್ಸ್ ಪಾರ್ಟ್ 2. ಟೋಟಲ್ 24ನೇ ಕ್ರಮ ಸಂಖ್ಯೆವರೆಗೂ ನಮ್ಮ 6ನೇ ತರಗತಿ ಮತ್ತು 7ನೇ ತರಗತಿ ಬುಕ್ಸ್ಗಳಿರುತ್ತೆ. ಇನ್ನು 1ರಿಂದ 5ನೇ ತರಗತಿವರೆಗೂ ಕೇವಲ 10 ಬುಕ್ಸ್ಗಳು ಶೋ ಆಗುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಮಕ್ಕಳ ಸಂಖ್ಯೆ ಎಷ್ಟಿರುತ್ತೋ ಅಷ್ಟು ಮಾತ್ರ ನಾವು ಫ್ರೀ ಅಂತ ಕಾಲಮ್ಸ್ ಇದೆಯಲ್ಲ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಒಂದು ವೇಳೆ ಹೆಚ್ಚಾಗಿ ಏನಾದರೂ ಎಂಟ್ರಿ ಮಾಡಿದರೆ ಅದು ತೆಗೆದುಕೊಳ್ಳೋದಿಲ್ಲ. ಕಡಿಮೆ ಬೇಕಾದರೆ ಮಾಡ್ಬೋದು. ಹೆಚ್ಚಾಗಿ ಎಂಟ್ರಿ ಮಾಡಿದ್ದಲ್ಲಿ ನೋಡಿ, ನಾನು ಇವಾಗ ಹೆಚ್ಚಾಗಿ ಮಾಡಿ ತೋರಿಸ್ತೀನಿ. 35ಕ್ಕಿಂತ 36 ಅಂತ ಹಾಕಿದೆ, ಈ ಥರ ಬರುತ್ತೆ. ಕ್ಲಾಸ್ ಸ್ಟ್ರೆಂತ್ಗಿಂತ ಜಾಸ್ತಿ ಇದೆ ಅಂತ ಹೇಳುತ್ತೆ, ಅದನ್ನು ತಗೊಳ್ಳೋದಿಲ್ಲ ಅದು. ಪ್ರತಿಯೊಂದು ಕ್ಲಾಸು ಇಂಡೆಂಟ್ ಎಂಟ್ರಿ ಮಾಡಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕ್ಲಾಸ್ ಮುಗಿದ ಮೇಲೆ ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿ. ಇವಾಗ ನೀವು ಹಾಕಿರೋ ಎಲ್ಲ ಬುಕ್ಸ್ಗಳ ಡೀಟೇಲ್ಸ್ ಓಪನ್ ಆಗುತ್ತೆ ಎಲ್ಲ ಕ್ಲಾಸಿಂದು. ಎಲ್ಲ ಒಂದು ಸತಿ ಸರಿಯಾಗಿ ನೋಡಿಕೊಂಡು ಫ್ರೀಜ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ರಿಪೋರ್ಟ್